ಬಾರೋ ಯಪ್ಪ. ಯಪ್ಪ ಬಾರೋ. ಅಯ್ಯೋ ನಿನ್ನ ಹಿಡ್ಕೊಂಡು ಒದ್ಬಿಟ್ನಲ್ಲೂ. ಬಾರಪ್ಪ. ಹಿಂದೆಂದು ನಾನು ನಿನ್ನ ಕೈ ಮಾಡಿರ್ಲಿಲ್ಲ ನಿನ್ನ ಮೇಲೆ. ಬಾರೋ ಯಪ್ಪ. ಬಾರೋ. ಬಾರಪ್ಪ. ನಮ್ಮಪ್ಪ ಇದ್ದಂಗೆ ಬಾರೋ, ಎಲ್ಲ ಮುತುವರ್ಜಿಯಿಂದ ನೋಡ್ಕೊಂತೀಯ. ನಿನ್ನಂತನ ಮೇಲೆ ನಾನು ಕೈ ಮಾಡಿಬಿಟ್ಟೆ ಕಣೋ. ಬಾರೋ ಯಪ್ಪ. ಯಪ್ಪೋ ಬಾರೋ. ಬಾರಪ್ಪ. ಅವಳು ಮಾತು ಕೇಳ್ಕೊಂಡು ನಿಂದು ಒದ್ಬಿಟ್ನಲ್ಲೋ. ನಮ್ಮ ಬಂಗಾರ ಬಾರೋ ನೀನು. ಯಾತ್ಯಪ್ಪ. ಬಾರಪ್ಪ. ನಿನ್ನ ನಾನು ವಾದ್ಯದಿಂದನೂ ಮಾತಾಡ್ಸಿರ್ಲಿಲ್ಲ. ಅದಕ್ಕೇನೆ ಒಂಥರ ಬೇಜಾರಾದಂಗೆ ಆಗುತ್ತೆ ಯಪ್ಪ. ನಾನು ನೀನು ನಮ್ಮ ಮನೆಯಾಗೆ ಹೆಂಗೆ ನಮ್ಮಪ್ಪ ಇದ್ದಂಗೆ ನೀನು ಮುತುವರ್ಜಿಯಿಂದ ನೋಡ್ಕೊಂತೀಯ. ನೀನು ನಮ್ಮಪ್ಪ ಥರ ನೀವು ಹುಟ್ಟಿದ್ಯಾ. ನಮ್ಮಪ್ಪ ಥರನೇ ಇದೆಯಾ ನೀನು. ನೋಡು, ಇವತ್ತು ನಾನು ನಿನ್ಗೆ ಒದ್ಬಿಟ್ಟು ಇಟ್ಕೊಂಡು ತುಂಬ ಬೇಜಾರಾಗ್ತೈತೆ ಕಣವಿದು. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಎಷ್ಟು ನೀನು ನಮ್ಮ ಮನೆಯಾಗಿ ನೋಡ್ಕೊಂತೀಯ ಅಂಥದ್ರಾಗೆ ನಿನ್ನ ಮಾತೇನಾದರೂ ಕೇಳಲಿಲ್ಲ ಅಂದಿದ್ರೆ ನಾನಿವತ್ತು ಅಷ್ಟೇನೆ ಹೊಲ ಮನೆ ಎಲ್ಲ ಕಳ್ಕೊಂತಿದ್ದೆ. ಓ, ಇವತ್ತು ಮಾತಾಡ್ತೈತೆ ನಮ್ಮ ಅಯ್ಯಪ್ಪ. ವೇದಂತಾಗೆ ಇವತ್ತು ಮಾತಾಡ್ತೈತಿ. ಇವಾಗ ಗೊತ್ತಾತಲ್ಲ. ಅವಳು ಅನಿಷ್ಟು ಬುದ್ಧಿ ಏನು ಅಂತ ಹೇಳಿ ಬಿಡು. ಇವಾಗ ಅದ್ರ ಗೊತ್ತಾತಲ್ಲ ನಿನ್ಗೆ. ನಾನು ನಿನಗೆ ಗೊತ್ತಾಗ್ಲಿ ಅಂತ ಕಾಯ್ತಿದ್ದೆ. ನಿನಗೆ ಅವಳ ಬುದ್ಧಿ ಗೊತ್ತಾಗ್ಲಿ ಅಂತ ಹೇಳಿ. ಬಾರಪ್ಪ. ಬಾರು. ಬಂಗಾರ ಬಾರಪ್ಪ. ನಾನು ನಿನ್ಗೆ ಎಂದೆಂದು ಒದ್ದಿರ್ಲಿಲ್ಲ ಕಣಲ್ಲ. ಹುಟ್ಟಾಗಿಂದ ಕೈ ಮಾಡಿಬಿಟ್ಟೆ. ಬಾರಪ್ಪ. ಬಿಡಯಪ್ಪ ಅತ್ತ ಹೋಗ್ಲಿ ಬಿಡು. ಏನು ಮಾಡೋಕ್ಕಾಗುತ್ತತ್ತ. ಬಾರಪ್ಪ. ನನ್ನ ಬಂಗಾರ ಕಣೋ ನೀನು. ನನ್ನ ಬಂಗಾರ ಎಲ್ಲ ಮುತುವರ್ಜಿಯಿಂದ ನಾವು ಹೊಲ್ದಾಗಲಿ ಮನೆಯಾಗಲಿ ಹೆಂಗೆ ನೋಡ್ಕೊಂತೀಯ. ನಾನೊಂದು ಸ್ವಲ್ಪ ಬೇಜವಾಬ್ದಾರಿ ತಂದಕ್ಕೆ ಬಿಟ್ರು ನೀನು ಎಲ್ಲ ನೋಡ್ಕೊಂತೀಯಲ್ಲ. ನಿನ್ನಂತ ನನ್ನ ಮಗ ಹುಟ್ಟಿರೋದು ನನ್ನ ಪುಣ್ಯ ಕಣೋ. ನನ್ನ ಪುಣ್ಯ. ನನ್ನ ಪುಣ್ಯ. ಅವನಿಗಿನ್ನ ನಿನಗೆ ಜಾಸ್ತಿ ಮುತುವರ್ಜಿ. ಅವನು ಅಲ್ಲಿ ಇಲ್ಲಿ ಓಡಾಡೋದು ಜಾಸ್ತಿ. ಇವಾಗ ನೀನು ಹೆಂಗೆ ಬದುಕು ಮಾಡ್ಕೊಂಡು ಹೆಂಗಿರ್ತೀಯ. ಓ, ಏನು ನಮ್ಮ ಮಾಮಂತೂ ವೇದಿ ಮುತ್ತು ಕೊಟ್ಟಿದ್ದೆ ಈಗ ಗೊತ್ತಾಗೈತಿ. ಅವತ್ತು ಹಿಡ್ಕೊಂಡು ಒಯ್ತಲ್ಲ ನಮ್ಮ ವೇದಿ ಇಲ್ಲಿದ್ರೆ ಏನಾಗೋದು. ಅವನಿರೋದ್ಕೇನೆ ನಮ್ಮದು ಎಲ್ಲ ಉಳ್ಕಣ್ತು ಅಂತ. ಅವನಿಲ್ಲ ಅಂದಿದ್ರೆ ನಾನೆಲ್ಲ ಬಿಟ್ಬಿಡ್ತಿದ್ದೆ. ನೀರು ಪಾರು ಎಲ್ಲನ ಇವನಿಗೆ ಗೊತ್ತೈತೆ, ಎಲ್ಲ ಗೊತ್ತೈತೆ. ನೋಡೋಕ್ಕೆ ಗೊತ್ತಾಗಲ್ಲ ಅಂತಾರೆ ಜನ, ಎಲ್ಲ ಗೊತ್ತೈತೆ ಅಂತ. ನಿಮ್ಮ ಮಾಮ ನೋಡಮ್ಮ ಈಗ ಗೊತ್ತಾಗೈತಿ. ಹಿಡ್ಕೊಂಡು ಒಯ್ದು ಬಿಡ್ತಲ್ಲ ಅವನಿಗೆ. ಅದಕ್ಕೆ ಒಂಥರ ಇವಾಗ ಅಯ್ಯೋ ಅದನ್ನಲ್ಲಪ್ಪ ಅಂತೇಳಿ ಈಗ ನೋಡು ಮುತ್ತು ಕೊಡಲ್ಲ. ಅಯ್ಯೋ ಅವನು ಹೆಂಗೆ ಅಂತ ಗೊತ್ತೇ ಐತಿ. ಗೊತ್ತಿದ್ದು ಕೊಟ್ಟನು ಅವಳ ಮಾತು ಕೇಳ್ದಂಗಾತು ಬಿಡು. ಆಗೋದಾಗ್ಬಿಟ್ಟೈತಿ ಏನಿವಾಗ. ಆಗೋದಾದ್ಮೇಲೆ ಸುಮ್ಮನೆ ಯಾಕೆ ಇವಾಗ. ಇವನಿಲ್ಲ ಅಂದಿದ್ರೆ ನಾನು ನೀರನ್ನು ಬಿಟ್ಬಿಡ್ತಿದ್ದೆ ಕಣಮ್ಮ. ನಾನು ಮತ್ತೆ ನನಗೆಲ್ಲೋಡು ಗೊತ್ತೇ ಆಗ್ತಿರ್ಲಿಲ್ಲ. ಇವನು ಬಂದು ತಡೆದಿದ್ದಕ್ಕೆ ವಾಸಿ ಆಯ್ತು. ಆಗಲ್ಲ. ಯಾಕೆ ನಮ್ಮ ಮಾಮ ಹಂಗೆ ಹಿಡ್ಕೊಂಡೈತಾವ ಯಪ್ಪಗೆ. ಯಾಕೆ ಮಾಮ ಹಂಗೆ ಹಿಡ್ಕೊಂಡಿದೀಯ. ಅಯ್ಯೋ ದೇವ್ರಿ, ಯಾಕೆ ಮುತ್ತು ಕೊಡ್ತೈತೆ ನಮ್ಮ ಮಾಮ. ಯಪ್ಪ ಬಿಡಪ್ಪ ಅತ್ಲಾಗೆ ಎಲ್ಲ ನಗ್ತಾರೆ. ನೀನು ಮುತ್ತು ಕೊಟ್ರೆ ಎಲ್ಲರೂ ನಗ್ತಾರೆ ನೋಡು. ಸುಮ್ಕಿರು. ಏನು ನಗ್ಲೇಳು ಸುಮ್ಮನಿರು. ನಗ್ತಾರೆ ಅಂತ ಹೇಳಿ ನೀನು ನಮ್ಮ ಮಾಮಗೆ ನಿನ್ನ ಮೇಲೆ ಓಟ ಆಸೆ. ಎಂದೆಂದೂ ಕೈ ಮಾಡಿರಲಿಲ್ಲ, ನಿನ್ನ ಮೇಲೆ ಕೈ ಮಾಡ್ತಲ್ಲ. ಅದಕ್ಕೆ ನಮ್ಮ ಮಾಮಗೆ ಬೇಜಾರು ಕಣುವಿದು. ಯಾಕಂತಂದರೆ ನೀನು ಪಾಪ ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ಅದು ನಿಮ್ಮ ಮಾಮಗೆ, ಆ ಮಾಮಗೆ ಗೊತ್ತಾಗಿಲ್ಲ. ಅದಕ್ಕೇನೆ ಇವತ್ತು ನಿನ್ನ ಹತ್ರನ ಕ್ಷಮೆ ಕೇಳ್ತಾ ಇರೋದಷ್ಟೇ. ಸುಮ್ಮನಿರು. ಈಗ ಗೊತ್ತಾತಲ್ಲ ನಮ್ಮ ಮಾವನಿಗೆ. ನೀರು ಬಿಡಕ್ಕೆ ಹೋಗ್ತೀನಿ ಅಂತಿತ್ತು, ಹೊಲ ಕೊಡ್ತೀನಿ ಅಂತಿತ್ತು, ದುಡ್ಡು ಒಡವೆ ಎಲ್ಲ ತಗೊಂಡೋಗಿ ಕೊಡ್ತೀನಿ ಅಂತಿತ್ತು. ಈಗ ಗೊತ್ತಾಗೈತಿ. ಒಬ್ರು ಹೇಳ್ದಾಗ ಗೊತ್ತಾಗೋದಿಲ್ಲ, ಅವ್ರವ್ರಿಗೆ ಮನ್ಸಿಗೆ ಗೊತ್ತಾಗಬೇಕು, ಮನ್ಸಿಗೆ ತಿಳಿಬೇಕು ಅಂತಾರಲ್ಲ, ಹಾಗಂಗೆ. ನಾನು ಯಾಕಪ್ಪ ಅಯ್ಯೋ ದೇವ್ರಿ, ನಮ್ಮ ಅಯ್ಯಪ್ಪ ಯಾಕೆ ಹಿಂಗೆ ಮುತ್ತು ಕೊಡ್ತೈತಿ ಆ ಮಾಮ ಅಂತೇಳಿ ನಾನು ನೋಡ್ತಾ ಇದ್ದೀನಿ. ಯಾಕತ್ತು ಅಂತ ಹೇಳಿ. ಶ್ರೀಕಾಂತ್ ಬೇರೆ ಅವಳನ್ನ ಕರ್ಕೊಂಡು ಹೋಗಲಿ ಕೇಳಿದಾನೆ. ಅವನಿಗೇನು ಮಾಡ್ತಾಳ ಗೊತ್ತಿಲ್ಲ. ಅಲ್ಲೇ ಹೋಗಿ ಅವ್ರ ಮನೆಯಾಗ ಇದ್ದಾಳೆ. ಏನಿಲ್ಲ. ಅಯ್ಯೋ ನೋಡ್ತಿರು ಬೇಕಾರೆ. ಇನ್ನೊಂದು 2 ದಿನ ಈಗೇನೋ ಅದನ್ನ ಮಾಡಿಕ್ತೀವಿ ಇದನ್ನು ಮಾಡಿಕ್ತೀವಿ ಅಂತ ಮಾಡಿಕ್ತಾರೆ. ಇನ್ನೊಂದು 2 ದಿನ ಬಿಟ್ಟು ಅವಳು ಬಂಡವಾಳ ಏನು ಅಂತ ಗೊತ್ತಾಗುತ್ತೆ. ಇನ್ನೊಂದು 2 ದಿನ ನೋಡು. ಇವಾಗ ಏನೋ ಖುಷಿ ಮಾಡಿಕ್ತಾರೆ. ಇನ್ನೊಂದು 2 ದಿನ ತಡಿ, ಅವಳು ಬಂಡವಾಳ ಗೊತ್ತಾಗುತ್ತೆ. ಅವಳು ಇನ್ನೆಲ್ಲೆಲ್ಲ ಇರಬಾರ್ದು ಕಣಪ್ಪ. ಹಂಗೆ ಕಳಿಸ್ಬೇಕು. ಈ ಊರಾಗೆ ಇರಬಾರ್ದು ಅವಳು. ಈಗಳಪ್ಪ ಇವರು ಹೊಲ ಕೊಡಲಿಲ್ಲ ಅಂದರೆ, ಇವರು ಸೋಮಲಿಂಗಣ್ಣರು ಹೊಲ ಕೊಡಲಿಲ್ಲ ಅಂದಿದ್ರೆ ಅವಳು ಇಲ್ಲೆಲ್ಲ ಇರ್ತಿರ್ಲಿಲ್ಲಪ್ಪ. ಏನು ಮಾಡ್ತೀಯಾಗ ಅವ್ರು ಹೊಲ ಮಾರ್ಬಿಟ್ಟು ಅವಳು ಇಲ್ಲಿ ಬಂದು ಸೇರ್ಕೊಂಡ್ಳು. ಎಲ್ಲೋ ಇದ್ದವಳನ್ನ ಎಲ್ಗೋ ತಗೊಂಬಂದು ಕೊಂಡ್ರಸ್ದಂಗೆ ಆಯಿತು. ಬೆಂಗಳೂರಿಂದ ಬಂದು ಇಲ್ಲಿ ಸೇರ್ಕೊಂಡು ಎಷ್ಟು ಜೋರು ಮಾಡ್ತಾಳೆ. ನಾನು ಸಾವ್ಕಾತಿ ಅಂತೇಳಿ ಎಷ್ಟು ಜೋರು ಮಾಡ್ತಾಳೆ ನೋಡು. ಸಾವ್ಕಾತಿ ಅಂತ. ₹1 ಕೊಟ್ಟು ಹೊಲ ತಗೊಂಡಿದ್ದೀನಿ, ನಾನೇನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಥರ ಜಂಬ ತೋರಿಸ್ತಾಳೆ. ಅದು ಒಂದೇ ಆಗುತ್ತೆ ಬಿಡತ್ತೆ. ನಾವೆಲ್ಲರೂ ಮನ್ಸು ಮಾಡಿದ್ದೀವಿ ಅಂತಂದರೆ ಹಾಗೆ ಆಗುತ್ತೆ. ಅವಳು ಇಲ್ಲಿಂದ ಓಡಿಸೋ ಜವಾಬ್ದಾರಿ ನಂದು ಬಿಡು. ನಾನೆಲ್ಲ ಓಡಿಸ್ತೀನಿ. ನನಗೆಲ್ಲ ಗೊತ್ತೈತಿ. ಆಡ್ರೊತ್ತು ನಮ್ಮ ಇದ್ದಾಳ ಅವಳು ಉಂಬಕ್ಕೆ ಇಕ್ತಿದ್ಲಿ ಎದ್ದಾಗ.
ಉಂಬಕ್ಕೆ ಬಾರಮ್ಮ ಬಾರಮ್ಮ ಉಣ್ಣು ಅಂತ ಇಕ್ತಿದ್ಲು. ಯೋಸ್ತಿ ಸಿಗ್ತಾಳೆ ಅವಳು ಇದ್ದಿದ್ದು ಕೇಳೇಳು. ನನಗೆ ಎಲ್ಲ ಗೊತ್ತೈತಿ, ಎಲ್ಲರ ಬುದ್ಧಿ ಏನು ನಮ್ಮೂರಾಗೆ, ಯಾರು ಹೆಂಗಸ್ರ ಬುದ್ಧಿ ಅಂಥದ್ದು, ಯಾರು ಗಂಡಸ್ರ ಬುದ್ಧಿ ಅಂಥದ್ದು, ಯಾರ್ಯಾರ ಬುದ್ಧಿ ಹೆಂಗೆ ಅಂತ ಹೇಳಿ ಎಲ್ಲ ಗೊತ್ತೈತಿ ನನಗೆ. ಇಡೀ ಊರಗಳವ್ರ ಬುದ್ಧಿನೇ ತಿಳ್ಕೊಂಡೀನಿ. ಅವಳು ಏನೋ ಇವಾಗ ಸಾಕಾಯ್ತಿ, ನಮಗೆ ಕೆಲಸ ಸಿಗುತ್ತೆ, ದುಡ್ಡು ಅದು ಮಸ್ತಾಗಿ ಮಾಡ್ಕೊಂಡವಳೆ ಅಂತೇಳಿ ಉಂಬಕ್ಕೆ ಇಕ್ತಾಳೆ. ಇನ್ನೊಂದು 2 ದಿನ ಹೋಗ್ಲಿ. ಅವಳಿಗಿನ್ನ 7 ಕೀಸ್ಕಿ, ಅವಳು ಏನೋನ ಯಾತತ್ತು ಕೊಡಲಿಲ್ಲ, ಏನೋ ಮಾಡಲಿಲ್ಲ ಅಂತ ಅನ್ಕ ಇವಳು ಏನಿಲ್ಲ ರತ್ತಮ್ಮ ಅವರು ಹೊಚ್ಕೆದ್ ಬಿಡ್ತಾಳೆ. ನೋಡ್ವಂತೇಳಿ ಶ್ರೀಕಂಠಿ ಅಂತಿರತ್ ನಮ್ಮ ಅವಳೇನೇನು ಸುಮಾರದಾಳಲ್ಲ. ಶ್ರೀಕಂಠಿ ಅಂತವನು ಒಂಬತ್ತು ಗೊತ್ತೈತೆ, ಅವಳು ಎಂತಾಳ ಒಂಬತ್ತು ಗೊತ್ತೈತಿ. ಶ್ರೀಕಂಠಿ ಅವನಿದ್ದಿದ್ದು ಬೇಡ. ನನ್ನ ಮಗನೇ, ಹುಟ್ಟು ಕೀರ್ಸ್ ನನ್ನ ಮಗ, ಹುಟ್ಟು ಅವನು ಒಂಥರ ಅತಿ ಆಸೆ ದುರ್ಬುದ್ಧಿ ನನ್ನ ಮಗ, ಅತಿ ಆಸೆ ನನ್ನ ಮಗ ಅವನು, ಅತಿ ಆಸೆ ನನ್ನ ಮಗ ಅವನು. ಇವಾಗ ಪಾಪ ಅಲ್ಲಿ ಅದ್ರದ್ದೆಲ್ಲ ನಾ ಕಳಿಸೋ ಜವಾಬ್ದಾರಿ ನಿಂದೆಪ್ಪ. ನನಗೆ ಯಾಕೆ ಸಾಕಾಗ್ಬಿಟ್ಟೈತೆ, ನಾನು ಅದ್ ಕಡೆಗೆ ಬರಲ್ಲ. ಕಳೆಯೋದು ಏನಿದ್ರು ನೀನೇನು ನೋಡ್ಕೊಂಡು ನಾನು ತಗಿಸ್ಬಿಟ್ಟು ಕೂಲಿ ಕೊಡ್ತೀನ. ಯಪ್ಪ ಮನೆ ಕುಕ್ಕ ಬಾಯ ಎಡ ಎದ್ ಬಾಯಿಲಿ ಹೇಳ್ತೀನಿ ನೀನು. ಮನೆ ಕುಕ್ಕೊಂಡು ನೀನು ಗೊಟ್ಟು ನಾವು ತಿರ್ಗಾ ಮೇಲೆ ಕಾಯಿಲೆ ಬರ್ತಾವೆ ನೋಡು. ಸುಮ್ಮನೆ ಎದ್ದು ಬದುಕು ಮಾಡೋದು ಕಡೆ ನೋಡ ಸಂಬುಲಿಂಗಿಗೆ ಅಲ್ಲಿ ಒಟ್ಟು ಕಾಯಿಲೆ BP ಶುಗರ್ ಇತ್ಯಾಗಿ ಅಲ್ಲಿ ನೀ ಹಂಗಾಗ್ಯವನಿ. ಅಲ್ಲಿ ಹಿಂಗಾಗ್ಯವನಿ ಅದಕ್ಕೇನೆ ಬದುಕು ಮಾಡೋಕ್ಕೆ ನಿಂತ್ಕೊಂಡಿರೋದು. ಸಿದ್ಲಿಂಗ್ ಒಂದು ಹೊಲ ತಗೊಂಡು ಅದಕ್ಕೆ ಮತ್ತೆ ಇವಾಗ ಬದುಕು ಮಾಡೋಕೆ ನಿಂತ್ಕೊಂಡಿರೋದು. ನೀನು ಇವಾಗ ಬದುಕು ಮಾಡಲಿ ಇವಾಗ ಗೊತ್ತಾಗುತ್ತೆ. ಇಷ್ಟು ದಿವಸ ಓಡಾಡಿರೋದಲ್ಲ ಈಗ ಬಗ್ಗಿರೋರು. ಏನು ಅದು ಒಟ್ಟು ಸವಾಸಲ್ಲ, ಸುಮ್ಮನೆ ಬಾಯಿ ಹೇಳ್ತೀನಿ, ಏನಾಗಿಲ್ಲ. ನೀನು ಹಿಂಗೆ ಓಡಾಡ್ಕೊಂಡು ಬರ್ತಾ ಇರ್ಬೇಕು, ಸುಮ್ಮನೆ ಕುಕ್ಕಣಂಗೆಲ್ಲ ಕಾಯಿಲೆ ನೀನು. ಅದೇ ಮತ್ತೆ ನಾನು ಹೇಳ್ತಾ ಇದ್ದೀನಿ, 3-4 ದಿನ ಹೊಲ್ತಕ್ಕೆ ಹೋಗಿಲ್ಲ, ಅದಕ್ಕೇನೆ ಹೋಗಪ್ಪ ಮನೆ ಕುಕ್ಕ ಬೇಡ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಕುಕ್ಕಂಡ್ರೆ ಬಿಟ್ಟು ಕಾಯಿಲೆಗಳು. ಅದಕ್ಕೇನೆ ಹೋಗಿ ಓಡಾಡ್ಕೊಂಡು ಹಂಗೆ ಎಲ್ಲ ನಾನು ಹೊಲ್ದಾಗೆ ಏನು ಎತ್ತ ಎಲ್ಲ ನೀನು ಓಡಾಡ್ಕೊಂಬಂದು ಓಟ ಇದ್ರಾಗಿರ್ತೀಯ, ಹೋಗು ಅಂತ ಹೇಳಿದ್ನಿ. ಅದಕ್ಕೇನೆ ನಾನು ಒಟ್ಟು BP ಶುಗರ್ ನಿನ್ಗೆ ಯಾತು ಕಾಯಿಲಿಲ್ಲ ಕಸಲಿಲ್ಲ ಯಾತಿಲ್ಲ, ಆಮೇಲೆ ಒಟ್ಟು ಕಾಯಿಲೆ ಕಸಲೆ ಬಂದರೆ ಆಟೋ ಯಾರು ನೋಡ್ತಾರೆ, ಅದಕ್ಕೆ ಹೋಗಪ್ಪ ಅಂತ ಹೇಳಿದ್ದೀನಿ. ಮಮ್ಮ ಹಿಂಗೆ ಓಡಾಡ್ಕೊಂಬ ಹೋಗಿ. ನಿನ್ನ ಮಂಚ ಹೆಂಗೆ ಹೋಗ್ತಿದ್ದ ಹಂಗೆ ಮನೆಯಾಗಿದ್ದಷ್ಟು ಕಾಯಿಲೆಗಳು. ಸುಮ್ಮನೆ ಹೋಗು. ಎಲ್ಲ ನೋಡ್ಕೊಂಡು ಬುರ್ಮಂತ ಏನು ಮಾಡ್ದಿದ್ರೊಟ್ಟೆ ನೀನು. ಯಪ್ಪ ಇಲ್ಲಿ ನೋಡಿಲಿ, ಹೊಲ್ದಾಗಿದ್ದು ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಗಾಳಿ ಬರುತ್ತೆ, ಒಳ್ಳೆ ಬೆಳಕು ಅಂಥದ್ದೆಲ್ಲ ಹೊಲ್ದಾಗ ಬದುಕು ಮಾಡ್ತಿದ್ರೆ ಯಾವ ಕಾಯಿಲೆ ಕಸಲೇನೂ ಇರಲ್ಲ. ಈಗ ಇಲ್ಲಿ ಓಟು ಸೇರ್ಕೊಂಡು ಓಟು ಅಂಥದ್ದು ಇಂಥದ್ದು ಗಾಳಿ ಕೊಡ್ಕೊಂಡು ಓಟು ಬರೀ ಇಲ್ಲದಿದ್ದು ಹೊಲ್ದೊಳಗೆ ಒಳ್ಳೆ ವಾತಾವರಣ ಗಾಳಿ ಬೆಳಕು ಎಲ್ಲ ಸಿಗೋದು. ಅದಕ್ಕೆ ಯಾವ ಕಾಯಿಲೆನೂ ಇರಲ್ಲ ರೈತರುಗಳಿಗೆ. ಯಾತು ಇರಲ್ಲ. ಮಾಡಿದರೆ ಬಿಸಿಲು ಮಾಡಿದವ್ರಿಗೆ ಯಾವ ಕಾಯಿಲೆನೂ ಇರಲ್ಲ. ಬಾಯಪ್ಪ ಹೋಗೋಣ ಬಾ ಇಲ್ಲಿ. ಸುಮ್ಮನೆ ಎದ್ದು ಬಾ ನೀನು. ಸುಮ್ಮನೆ ಬಂದರೆ ಯಾವುದಿರೋದಿಲ್ಲ. ಮನೆ ಕುಕ್ಕ ಬೇಡ ಕಣಪ್ಪ. ನಾನೇ ಕರಿಯಾನ ಅಂತಿದ್ದೆ ಬಿಡತ್ತಂತ ಸುಮ್ಮನೆ ಯಾಕೆ ಏನಕ್ಕಿಲ್ವೇನೋ ಅಚ್ಚೆ ಬಂದಿಲ್ಲ ಅಂತ. ಬಾ ಸುಮ್ಮನೆ ಹೊಲ್ತಕ್ಕೆ ಹೋಗೋಣ. ನೀನು ಸುಮ್ಮನೆ ಕುಕ್ಕಮ್ಮಕ್ಕೆ ಹೋಗ್ಬೇಡ ನೋಡಿ, ಹೇಳಿರ್ತೀನಿ. ಎಷ್ಟು ಹೇಳಿರ್ ನಿಂಗೆ ಕೇಳೋ ಅಂತ ಮನುಷ್ಯ ಅಲ್ಲ ನೀನು, ಬೈಯೋದು ಹೇಳ್ತೀನಿ. ನೋಡೋರಲ್ಲ ವೀಕ್ಷಕರೇ, ನಮ್ಮ ಮಾವ ವೇದಗೆ ಸೌಕಾತಿ ವಿಚಾರಕ್ಕೆ ಇಟ್ಕೊಂಡು ಹೊಡೆದಿತ್ತು. ಅವಾಗಿಂದ ಮಾತಾಡಿಸ್ತಾ ಇರಲಿಲ್ಲ, ಅದಕ್ಕೇ ಇವಾಗ ಮಾತಾಡಿಸ್ತೈತೆ. ಇವಾಗ ಗೊತ್ತಾಗೈತೆ ವೇದ ಬೆಲೆ ಏನು ಅಂತ. ಅವನು ಒಂಥರ ಏನೋ ಮಗು ಥರ ಅವ್ನ ಮನಸ್ಸು. ಒಳ್ಳೆಯವ್ರಿಗೆ ಒಳ್ಳೆಯನೋ ಕೆಟ್ಟವ್ರಿಗೆ ಕೆಟ್ಟವನು. ಅವ್ನು ಹೆಂಗೆ ಅಂದ್ರೆ ನಿಜವಾಗ್ಲೂ ಅವನು ಯಾರಿಗೂ ದ್ರೋಹ ಮಾಡೋದಾಗಲಿ, ಅನ್ಯಾಯ ಮಾಡೋದಾಗಲಿ, ಮೋಸ ಮಾಡೋದಾಗಲಿ ಇದೆಲ್ಲ ಅವನಿಗೆ ಮನಸ್ಸಿಗೆ ಬರೋದೇ ಇಲ್ಲ. ಒಟ್ಟಿನಲ್ಲಿ ಹಂಗೆ ಮಾಡಿರೋರನ್ನ ಕಂಡ್ರೆ ಅವನಿಗೆ ಆಗೋದಿಲ್ಲ. ಹಿಂಗೆ ಸ್ವಲ್ಪ ಅವನು ಹೆಂಗೆ ಅಂದ್ರೆ ನಮ್ಮ ವೇದು ಒಂಥರ ಏನೋ ನಮ್ಮ ಮನೆಯ ಮಗು ಇದ್ದಾಗ ನಮ್ಮ ಮಾವನಿಗೆ ನೋಡ್ರಿ ತುಂಬ ಇಷ್ಟ ಅವನಂದರೆ. ನನ್ನ ಗಂಡನಿಂದ ನನ್ನ ವೇದ ಅಂದರೆ ತುಂಬ ಇಷ್ಟ. ಅವ್ರನ್ನ ದೇವನ ಅಷ್ಟೊಂದು ಇಷ್ಟಪಡೋದಿಲ್ಲ, ವೇದನ ಬಾಲು ಇಷ್ಟಪಡ್ತಾರೆ ನಮ್ಮ ಮಾವ. ಅದಕ್ಕೇ ಹೊಡೆದ್ಬಿಟ್ಟೆ ಅಂತ ಹೇಳಿ ಇವತ್ತು ಪಶ್ಚಾತ್ತಾಪ ಪಟ್ಟು ಇವತ್ತು ಕರೆದು ಮುತ್ತು ಕೊಡ್ತಾ ಇದ್ದಾರೆ ನಮ್ಮ ಮಾವ. ನೋಡಿ ಇವಾಗ ನೋಡಿದ್ರೆ ಒಂಥರ ಅನಿಸುತ್ತೆ. ಇವಾಗ ಗೊತ್ತಾಗೈತೆ ನಮ್ಮ ಮಾವನಿಗೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.